Hello students, welcome back to my YouTube channel TSK Tutorials presented by Showkumar ST. Dear students, in today's class I am going to discuss with you the very important 2 marks questions from Preparatory 1. Before going to that, it's my humble and routine request to all. If you are new to my channel, please do subscribe my channel to watch the most essential videos that are already available in my channel. If you like those videos, please do share among your friends and don't forget to leave a comment on those videos. Let's see the very first question. Don Anselmo was passionate for his land and the children of his village. Justify ಅಂತ ಕೊಟ್ಟಿದ್ದಾರೆ. ಡಾನ್ ಅನ್ಸೆಲ್ಮೋ ಅವರಿಗೆ ತನ್ನ ಭೂಮಿ ಮತ್ತೆ ತನ್ನ ಹಳ್ಳಿಯ ಮಕ್ಕಳ ಬಗ್ಗೆ ಅಪಾರವಾದಂತಹ ಪ್ರೀತಿ ಇತ್ತು. ಈ ಒಂದು ಹೇಳಿಕೆಯನ್ನ ಸಮರ್ಥಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ. ದ ಆನ್ಸರ್ ಈಸ್ ಡಾನ್ ಅನ್ಸೆಲ್ಮೋ ವಾಸ್ ಪ್ಯಾಷನೇಟ್ ಫಾರ್ ಹಿಸ್ ಲ್ಯಾಂಡ್ ಅಂಡ್ ದ ಚಿಲ್ಡ್ರನ್ ಆಫ್ ಹಿಸ್ ವಿಲೇಜ್. ಹೌದು, ಡಾನ್ ಅನ್ಸೆಲ್ಮೋ ಅವ್ರಿಗೆ ತನ್ನ ಜಮೀನಿನ ಬಗ್ಗೆ ಮತ್ತೆ ತನ್ನ ಹಳ್ಳಿಯ ಮಕ್ಕಳ ಬಗ್ಗೆ ಅಪಾರವಾದಂತಹ ಪ್ರೀತಿ ಇತ್ತು. He had planted and gifted the trees to every born child in the village. ಅವರು ತನ್ನ ಹಳ್ಳಿಯಲ್ಲಿ ಜನಿಸಿದ ಪ್ರತಿಯೊಂದು ಮಗುವಿಗೂ ಮರಗಳನ್ನ ನೆಟ್ಟು ಪೋಷಣೆ ಮಾಡಿ ಬೆಳೆಸಿ ಅದನ್ನು ಉಡುಗೊರೆಯಾಗಿ ನೀಡಿದ್ದರು. And when he sold his land, he did not sell the trees. ಅವರು ತನ್ನ ಜಮೀನನ್ನ ಮಾರಿದಾಗ ಕೇವಲ ಭೂಮಿಯನ್ನೇ ಮಾರಿದ್ರು ಹೊರತು ಆ ಜಮೀನಿನಲ್ಲಿರುವಂತಹ ಮರಗಳನ್ನ ಮಾರಲಿಲ್ಲ. He said the trees belonged to the children of Rio and Medio. ಅವ್ರು ಏನ್ ಹೇಳ್ತಿದ್ರು ಅಂತಂದ್ರೆ ಆ ಮರಗಳು ರಿಯೋ ಎನ್ ಮೀಡಿಯೋದಲ್ಲಿದ್ದಂತಹ ಮಕ್ಕಳಿಗೆ ಸೇರಿದ್ದೇ ಹೊರತು ನನಗಲ್ಲ ಅಂತ ಹೇಳ್ತಾ ಇದ್ರು. Let's move to the next question. How did Gandhiji and Dr. Ambedkar try to wipe out the caste discrimination in India? ಭಾರತದಲ್ಲಿ ಜಾತಿ ತಾರತಮ್ಯವನ್ನ ಸಂಪೂರ್ಣವಾಗಿ ತೊಡೆದು ಹಾಕಲು ಗಾಂಧೀಜಿ ಮತ್ತೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಗೆ ಪ್ರಯತ್ನಿಸಿದರು ಅಂತ ಪ್ರಶ್ನೆ ಕೇಳಿದ್ದಾರೆ. ದ ಆನ್ಸರ್ ಈಸ್ ಗಾಂಧೀಜಿ ರಿಮೈಂಡೆಡ್ ದ ಹೈಯರ್ ಕ್ಯಾಸ್ಟ್ of their duty towards the lower castes. ಅಂದ್ರೆ ಗಾಂಧೀಜಿಯವರು ಮೇಲ್ಜಾತಿಯವರಿಗೆ ಮನುಷ್ಯರಾಗಿ ನಾವು ಕೆಳಜಾತಿಯವರನ್ನ ಯಾವ ರೀತಿ ಟ್ರೀಟ್ ಮಾಡಬೇಕು ಅಂತ ಅವರ ಕರ್ತವ್ಯಗಳನ್ನ ಪರಿಚಯಿಸಿದ್ರೆ ಅಥವಾ ನೆನಪಿಸಿದ್ರೆ, ಅಂಬೇಡ್ಕರ್ ರಿಮೈಂಡೆಡ್ ದ ಲೋಯರ್ ಕ್ಲಾಸಸ್ ಆಫ್ their inherent rights to equality towards the higher classes. ಅಂಬೇಡ್ಕರ್ ಅವರು ಕೆಳವರ್ಗದವರಿಗೆ ಉನ್ನತ ವರ್ಗದ ಜೊತೆ ನಾವು ಸಮಾನತೆಯನ್ನ ಸಾಧಿಸಬೇಕಾದ್ರೆ, ಸಮಾನತೆ ಅನ್ನೋದು ನಮ್ಮ ಅಂತರ್ಗತ ಹಕ್ಕು, ಅದನ್ನ ಪಡೆದು ತೀರ್ಬೇಕು ಅಂತ ಅವರನ್ನ ಏನ್ ಮಾಡ್ತಾರೆ, ಬಡದೆಬ್ಬಿಸ್ತಾರೆ. ಸೊ ಈ ರೀತಿಯಾಗಿ ಗಾಂಧೀಜಿಯವರು ಮೇಲ್ಜಾತಿಯವರಿಗೆ ಮನುಷ್ಯರನ್ನ ಮನುಷ್ಯನ ತರ ನೋಡಿ ಅಂತ ಕರ್ತವ್ಯಗಳನ್ನ ನೆನಪಿಸಿದ್ರೆ, ಅಂಬೇಡ್ಕರ್ ಅವರು ಕೆಳಜಾತಿಯವರಿಗೆ ಸಮಾನತೆ ಅನ್ನೋದು ನಮ್ಮ ಒಂದು ಅಂತರ್ಗತ ಹಕ್ಕು, ಅದನ್ನ ಮೇಲ್ಜಾತಿಯವರ ಜೊತೆಗೆ ನಾವು ಸರಿಸಮಾನವಾಗಿ ಪಡ್ಕೊಳ್ಳೋಣ ಅಂತ ಅಂಬೇಡ್ಕರ್ ನೆನಪಿಸ್ತಾರೆ. ಈ ರೀತಿಯಾಗಿ ಇಬ್ಬರೂ ಸಹ ಜಾತಿ ತಾರತಮ್ಯವನ್ನ ತೊಡೆದು ಹಾಕಲು ಪ್ರಯತ್ನಿಸ್ತಾರೆ. Let's see the next question. Anant was a talented boy. What makes you to appreciate him? ಅನಂತ್ ಒಬ್ಬ ಪ್ರತಿಭಾನ್ವಿತ ಹುಡುಗ, ಅವನನ್ನ ನೀವು ಮೆಚ್ಚಲು ಕಾರಣವೇನು ಅಂತ ಪ್ರಶ್ನೆ ಕೇಳಿದರೆ. ದ ಆನ್ಸರ್ ಈಸ್ ಎಸ್, ಅನಂತ್ ವಾಸ್ ಎ ಟ್ಯಾಲೆಂಟೆಡ್ ಬಾಯ್. ಹೌದು, ಅನಂತ್ ಒಬ್ಬ ಪ್ರತಿಭಾನ್ವಿತ ಹುಡುಗನಾಗಿದ್ದ. ಹಿ ವಾಸ್ ದ ಬೆಸ್ಟ್ ಟೇಬಲ್ ಟೆನ್ನಿಸ್ ಪ್ಲೇಯರ್ ಅಂಡ್ ದ ಫಾಸ್ಟೆಸ್ಟ್ ರನ್ನರ್. ಅನಂತ್ ಒಬ್ಬ ಅತ್ಯುತ್ತಮ ಟೇಬಲ್ ಟೆನ್ನಿಸ್ ಆಟಗಾರ, ಜೊತೆಗೆ ವೇಗದ ಓಟಗಾರನೂ ಸಹ ಆಗಿದ್ದ. ಹಿ ವಾಸ್ ಕಂಪೋಸಿಂಗ್ ಹಿಸ್ ಓನ್ ಟ್ಯೂನ್ಸ್ ಇನ್ ಸಿತಾರ. ಅನಂತ ಸಿತಾರದಲ್ಲಿ ತನ್ನದೇ ಆದ ರಾಗಗಳನ್ನು ರಚಿಸುವಷ್ಟು ಪ್ರಾವೀಣ್ಯತೆಯನ್ನ ಪಡ್ಕೊಂಡಿದ್ದ.
ಆದ್ದರಿಂದ ಅನಂತ ಎಲ್ಲರ ಮೆಚ್ಚುಗೆಗೆ ಪಾತ್ರನಾಗಿದ್ದ. Let's move to the next question. Why did the superpowers meet in Geneva? 3 ಸೂಪರ್ ಪವರ್ ರಾಷ್ಟ್ರಗಳು ಜಿನಿವಾದಲ್ಲಿ ಒಗ್ಗೂಡಲು ಕಾರಣವೇನು ಅಂತ ಪ್ರಶ್ನೆ ಕೇಳಿದ್ದಾರೆ. The answer is, the 3 superpowers wanted to put a ban on nuclear weapon test. 3 ಮಹಾನ್ ಶಕ್ತಿಶಾಲಿ ರಾಷ್ಟ್ರಗಳು ಪರಮಾಣು ಶಸ್ತ್ರಾಸ್ತ್ರ ಪರೀಕ್ಷೆಯನ್ನ ಸಂಪೂರ್ಣವಾಗಿ ನಿಷೇಧಿಸಲು ಬಯಸಿದ್ದವು. They need to make an agreement on that. ಅದರ ಬಗ್ಗೆ ಒಂದು ಒಪ್ಪಂದ ಮಾಡ್ಕೊಳ್ಳೋದಕ್ಕೆ ಅವ್ರು ಏನ್ ಮಾಡ್ತಾರೆ, ಜಿನಿವಾದಲ್ಲಿ ಸೇರ್ಕೊಂಡಿರ್ತಾರೆ. And they also wanted to discuss on the problems that could arise as a result. ಈ ರೀತಿ ಅವರು ಒಂದು ಒಪ್ಪಂದವನ್ನು ಮಾಡಿಕೊಂಡು ಆ ಒಪ್ಪಂದದಿಂದ ಉಂಟಾಗುವಂತಹ ಸಮಸ್ಯೆಗಳ ಬಗ್ಗೆನೂ ಚರ್ಚೆ ಮಾಡೋದಕ್ಕೆ 3 ಮಹಾನ್ ಶಕ್ತಿಶಾಲಿ ರಾಷ್ಟ್ರಗಳು ಜಿನಿವಾದಲ್ಲಿ ಒಟ್ಟಿಗೆ ಒಗ್ಗೂಡಿರ್ತಾರೆ. Let's move to the next question. What are the activities being done by the man on the land? ಭೂಮಿಯ ಮೇಲೆ ಮನುಷ್ಯ ನಡೆಸುತ್ತಿರುವ ಚಟುವಟಿಕೆಗಳು ಯಾವುವು ಅಂತ ಪ್ರಶ್ನೆ ಕೇಳಿದ್ದಾರೆ. The answer is, man buys land, digs and plants trees, grows fruit on it. ಮನುಷ್ಯ ಭೂಮಿಯನ್ನ ಖರೀದಿಸ್ತಾನೆ, ಉಳುಮೆ ಮಾಡ್ತಾನೆ, ಮತ್ತೆ ಮರಗಳನ್ನ ನೆಡ್ತಾನೆ, ಹಣ್ಣುಗಳನ್ನ ಸಹ ಬೆಳೆಸ್ತಾನೆ. ಚಿಲ್ಡ್ರನ್ ಡ್ಯಾನ್ಸ್ ಅಂಡ್ ಪ್ಲೇ ಆನ್ ಲ್ಯಾಂಡ್. ಮಕ್ಕಳು ಅಂತಹ ಸುಂದರ ಪರಿಸರದಲ್ಲಿ ಆ ಒಂದು ನೆಲದ ಮೇಲೆ ಏನ್ ಮಾಡ್ತಾನೆ, ಹಾಡ್ತಾರೆ, ಕುಣಿತಾರೆ, ಸಂತೋಷದಿಂದ ನಲಿತಾರೆ. ಮ್ಯಾನ್ ಆಲ್ಸೋ ಫೆನ್ಸಸ್ ಅಂಡ್ ಮೇಕ್ಸ್ ಬೌಂಡರೀಸ್ ಓವರ್ ದ ಲ್ಯಾಂಡ್. ಇಂತಹ ಸುಂದರ ಪರಿಸರದಲ್ಲಿ ಮನುಷ್ಯ ಯುದ್ಧವನ್ನ ಮಾಡಿ ಭೂಮಿಯ ಮೇಲೆ ಬೇಲಿಗಳನ್ನ, ಗಡಿಗಳನ್ನ ನಿರ್ಮಾಣ ಮಾಡ್ತಾನೆ. ಮ್ಯಾನ್ ಪೊಲ್ಯೂಟ್ಸ್ ದ ಲ್ಯಾಂಡ್ ಬೈ ವೇಜಿಂಗ್ ವಾರ್. ಮನುಷ್ಯ ಯುದ್ಧ ಮಾಡುವ ಮೂಲಕ ಭೂಮಿಯನ್ನ ಕಲುಷಿತಗೊಳಿಸ್ತಾನೆ. ಸೊ ಇಷ್ಟೆಲ್ಲ ಚಟುವಟಿಕೆಗಳನ್ನ ಮನುಷ್ಯ ಭೂಮಿ ಮೇಲೆ ನಡೆಸ್ತಾನೆ. Let's move to the next question. How was the march led by the students? ವಿದ್ಯಾರ್ಥಿಗಳು ಮೆರವಣಿಗೆಯನ್ನ ಹೇಗೆ ಮುನ್ನಡೆಸಿದ್ರು ಅಂತ ಪ್ರಶ್ನೆ ಕೇಳಿದ್ದಾರೆ. The answer is, the students were marching silently without shouting any slogans. ವಿದ್ಯಾರ್ಥಿಗಳು ಯಾವುದೇ ಘೋಷಣೆಗಳನ್ನ ಕೂಗದೆ ಮೌನವಾಗಿ ಮೆರವಣಿಗೆಯನ್ನ ನಡೆಸ್ತಾರೆ. They were marching in order to give a notice to the British collector to quit India. ಬ್ರಿಟಿಷ್ ಕಲೆಕ್ಟರ್ಗೆ ಭಾರತವನ್ನು ಬಿಟ್ಟು ತೊಲಗಿ ಎಂದು ಒಂದು ನೋಟಿಸ್ ಅನ್ನ ನೀಡೋದಕ್ಕೆ ಅವರು ಮೆರವಣಿಗೆಯನ್ನ ನಡೆಸ್ತಾರೆ. Even though there were policemen, they marched as if the policemen didn't exist. ಪೊಲೀಸರಿದ್ರೂ ಸಹ ಪೊಲೀಸರ ಅಸ್ತಿತ್ವ ಇಲ್ಲ ಎಂಬಂತೆ ಅವರು ಮೆರವಣಿಗೆನ ನಡೆಸ್ತಾರೆ. ಮತ್ತೆ ಪೊಲೀಸರಿಗೆ ಯಾವುದೇ ಒಂದು ಅವಕಾಶವನ್ನ ಕೊಡೋದಿಲ್ಲ. ಅಂದ್ರೆ ಅರೆಸ್ಟ್ ಮಾಡೋದಕ್ಕಾಗ್ಲಿ ಅಥವಾ ಅವರ ಒಂದು ಮೆರವಣಿಗೆಯನ್ನ ಹತ್ತಿಕ್ಕಲು ಯಾವುದೇ ಒಂದು ಅವಕಾಶವನ್ನ ಕೊಡೋದಿಲ್ಲ. ಈ ರೀತಿಯಾಗಿ ವಿದ್ಯಾರ್ಥಿಗಳು ಆ ಒಂದು ಪ್ರತಿಭಟನೆಯನ್ನ ಮುನ್ನಡೆಸ್ತಾರೆ. What hardships did Dicky Dalma face in her early life? ಅಂದ್ರೆ ಡಿಕ್ಕಿ ಡಾಲ್ಮಾ ತನ್ನ ಆರಂಭಿಕ ಜೀವನದಲ್ಲಿ ಯಾವ ಯಾವ ಕಷ್ಟಗಳನ್ನ ಎದುರಿಸಿದ್ಲು ಅಂತ ಪ್ರಶ್ನೆ ಕೇಳಿದ್ದಾರೆ. The answer is, Dalma lost her mother when she was 11. ಡಿಕ್ಕಿ ಡಾಲ್ಮಾ ಕೇವಲ 11 ವರ್ಷದ ಮಗುವಾಗಿದ್ದಾಗ ತನ್ನ ತಾಯಿಯನ್ನ ಕಳ್ಕೊಳ್ತಾಳೆ. She lost her elder brother too. Her father was bedridden. ತನ್ನ ಅಣ್ಣನೂ ಸಹ ಡಿಕ್ಕಿ ಡಾಲ್ಮಾ ಬಹಳ ಬೇಗನೆ ಕಳ್ಕೊಳ್ತಾಳೆ. ಮತ್ತೆ ಅವರ ತಂದೆ ಅನಾರೋಗ್ಯದಿಂದ ಹಾಸಿಗೆ ಹಿಡಿದಿರ್ತಾರೆ. She had financial problem also. ಆಕೆಗೆ ಹಣಕಾಸಿನ ಸಮಸ್ಯೆಯೂ ಸಹ ಇತ್ತು.
These are the hardships that Dicky Dalma had faced in her life. ಡಿಕ್ಕಿ ಡಾಲ್ಮಾ ತನ್ನ ಜೀವನದಲ್ಲಿ ಎದುರಿಸಿದಂತಹ ಕಷ್ಟಗಳು ಈ ಮೇಲ್ಕಂಡಂತಹ ಅಂಶಗಳು ಆಗಿರ್ತವೆ. The next question is, in what way did the absence of mother make Hanif and his brothers responsible? ತಾಯಿಯ ಅನುಪಸ್ಥಿತಿಯು ಹನೀಫ್ ಮತ್ತು ಅವನ ಸಹೋದರರನ್ನು ಹೇಗೆ ಹೊಣೆಗಾರರನ್ನಾಗಿ ಮಾಡಿತು ಅಂತ ಪ್ರಶ್ನೆ ಕೇಳಿದ್ದಾರೆ. The answer is, in the absence of their mother, children learned to do their work independently. ತಾಯಿಯ ಅನುಪಸ್ಥಿತಿಯಲ್ಲಿ ಮಕ್ಕಳು ಸ್ವತಂತ್ರವಾಗಿ ತಮ್ಮ ಎಲ್ಲ ಕೆಲಸಗಳನ್ನ ತಾವೇ ಮಾಡಲು ಕಲಿತರು. They got up early on their own and got ready for school. ತನ್ನ ತಾಯಿಯ ಅನುಪಸ್ಥಿತಿಯಲ್ಲಿ ಹನೀಫ್ ಮತ್ತೆ ಅವನ ಸಹೋದರರು ಬೆಳಿಗ್ಗೆ ಬೇಗನೆ ಎದ್ದು ಶಾಲೆಗೆ ಹೋಗಲು ತಾವೇ ಸಿದ್ಧರಾಗುವಂತಹ ಒಂದು ಜವಾಬ್ದಾರಿಯನ್ನ ಅವರು ಕಲ್ತ್ಕೊಂಡ್ರು. They also learned that one's duty is very important in life. ಅಷ್ಟೇ ಅಲ್ಲ, ತನ್ನ ತಾಯಿಯ ಈ ಒಂದು ನಿಲುವನ್ನ ನೋಡಿ ಅವರು ತಮ್ಮ ಜೀವನದಲ್ಲಿ ಕರ್ತವ್ಯ ಅನ್ನೋದು ಬಹಳ ಮುಖ್ಯ ಅಂತ ಕಲ್ತ್ಕೊಳ್ತಾರೆ. Let's see the last question. How did second monster make Vangia suffer? ಸೆಕೆಂಡ್ ಮಾನ್ಸ್ಟರ್ ವ್ಯಾಂಜಿಯಾಗೆ ಹೇಗೆಲ್ಲ ಕಷ್ಟಗಳನ್ನ ತಂದೊಡ್ಡಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ದ ಆನ್ಸರ್ ಇಸ್, ದ ಸೆಕೆಂಡ್ ಮಾನ್ಸ್ಟರ್ ಬ್ಲೂ ಥ್ರೂ ಹಿಸ್ ಬಿಯರ್ಡ್ ಅಂಡ್ ವ್ಯಾಂಜಿಯಸ್ ಬ್ರೆಡ್ ಬ್ಯಾಗ್ ಫ್ಲೂ ಇನ್ ಟು ದ ಏರ್. ಸೆಕೆಂಡ್ ಮಾನ್ಸ್ಟರ್ ತನ್ನ ಗಡ್ಡವನ್ನ ಜೋರಾಗಿ ತಿರುಗಿದಾಗ ವ್ಯಾಂಜಿಯ ಒಂದು ಆಹಾರದ ಚೀಲ ಗಾಳಿಯಲ್ಲಿ ಹಾರ್ಕೊಂಡು ಹೋಗುತ್ತೆ. The monster turned mountains and rivers into a vast desert with no food to be found. ಆ ಸೆಕೆಂಡ್ ಮಾನ್ಸ್ಟರ್ ಆ ಒಂದು ಪರ್ವತಗಳು, ನದಿಗಳು ಇಲ್ಲದೆ ಇರುವಂತಹ ಒಂದು ವಿಶಾಲವಾದಂತಹ ಮರುಭೂಮಿಯನ್ನಾಗಿ ಆ ಪ್ರದೇಶವನ್ನ ಪರಿವರ್ತನೆ ಮಾಡುತ್ತೆ. The monster made him to walk for miles without food. ಆ ದೈತ್ಯಾಕಾರದ ರಾಕ್ಷಸ ಆಹಾರವಿಲ್ಲದೆ ವ್ಯಾಂಜಿಯ ಬಹಳಷ್ಟು ಮೈಲಿಗಟ್ಟಲೆ ನಡೆಯುವಂತೆ ಮಾಡುತ್ತೆ. ಸೊ ಈ ರೀತಿಯಾಗಿ ಇಷ್ಟೆಲ್ಲ ಕಷ್ಟಗಳನ್ನ ಸೆಕೆಂಡ್ ಮಾನ್ಸ್ಟರ್ ವ್ಯಾಂಜಿಯಾಗೆ ತಂದೊಡ್ಡುತ್ತೆ. By this I wind up today's class. If you like this video, please do comment on this video and share among your friends. Thank you for watching this video.